ಅಪ್ಪು ಸರ್ಗೆ ಜಾಸ್ತಿ ಉತ್ತರ ಕರ್ನಾಟಕ ಸೈಡ್ ಅಭಿಮಾನಿಗಳ ಬಳಗ ಜಾಸ್ತಿ, ಹಾಗೆ ಎಲ್ಲ ಕಡೆನೂ ಇದೆ. ಬಟ್ ಅಪ್ಪು ಸರ್ನ ಉತ್ತರ ಕರ್ನಾಟಕ ಸೈಡ್ ಅವರ ಆ್ಯಕ್ಟಿಂಗಿಗೆ ಮೆಚ್ಚಿರೋದಾಗಿರ್ಬೋದು, ಅವರ ಗುಣಕ್ಕೆ ಮೆಚ್ಚಿರೋದಾಗಿರ್ಬೋದು. ಸೊ ನೀವು ಉತ್ತರ ಕರ್ನಾಟಕ ಜನತೆಗೆ ಹೇಳೋದು ಏನು ಹೇಳ್ತೀನಿ ಅಂತಂದರೆ, ಈಗ ಅವರು ನನಗೆ ಗೊತ್ತಿದ್ದಂಗೆ ಟ್ರಾನ್ಸ್ಪರೆಂಟಾಗಿ ಇರ್ತಾರೆ. ಉತ್ತರ ಕರ್ನಾಟಕದಲ್ಲಿ ಹೆಚ್ಚಾಗಿ ನಾನು ನೋಡಿರೋಂಥದ್ದು, ಈಗ ನಾನು ಭೇದ ಭಾವ ಮಾಡಿ ನಾನು ಮಾತಾಡ್ತಾ ಇಲ್ಲ, ಅವ್ರು ಹಂಗಿದ್ದಾರೆ ಇವ್ರು ಹಿಂಗಿದ್ದಾರೆ ಅಂತ ನಾನು ಆ ಥರ ಹೇಳೋದಕ್ಕೆ ಬರೋಲ್ಲ. ಯಜಮಾನ್ರೊಟ್ಟಿಗೆ ಹೋಗಿರೋಂಥ ಜಾಗಗಳಲ್ಲಿ ನನಗೆ ಇಷ್ಟ ಏನು ಅಂತಂದರೆ, ಅವರು ಪಕ್ಕ ಪ್ಯೂರಾಗಿ ಬಂದಿರ್ತಾರೆ. ಅಂದರೆ ಈಗ ನನಗೆ ಫ್ರೀ ಇದ್ದೆ, ನಾನು ಅದಕ್ಕೆ ನನಗೆ ಟೈಮ್ ಪಾಸ್ಗೋಸ್ಕರ ಶೂಟಿಂಗ್ ಹೋಗಿದ್ದೆ ಅನ್ನೋ ಥರ ಇರೋಲ್ಲ. ನನಗೆ ರಜೆ ಇತ್ತು, ಹಂಗಾಗಿ ನಾನು ಶೂಟಿಂಗ್ ಹತ್ರ ಹೋಗಿದ್ದೆ ಯಜಮಾನ್ರು ನೋಡೋಕ್ಕೆ ಅನ್ನೋ ಥರ ಇಲ್ಲ. ಅವ್ರದ್ದು ಏನೇ ಇರಲಿ ಎಲ್ಲ ಬಿಟ್ಟು ಬಂದು ನಾವು ಎಷ್ಟು ದಿವಸ ಶೂಟಿಂಗ್ ಇದ್ರೂ ಅಷ್ಟು ದಿವಸ ನಮ್ಮ ಒಟ್ಟಿಗೆ ನಮ್ಮ ದೂರದಲ್ಲಿ ನಮ್ಮ ಹತ್ರದಲ್ಲಿ ಯಜಮಾನ್ರನ್ನ ನೋಡಿಕೊಂಡು ಅಷ್ಟೂ ದಿವಸನೂ ಶೂಟಿಂಗ್ಗಳಲ್ಲಿ ಇದ್ದಂಥ ದಿನಗಳನ್ನ ನಾನು ನೋಡಿದ್ದೀನಿ. ಅದಕ್ಕೆ ಉತ್ತರ ಕರ್ನಾಟಕ ಅಭಿಮಾನ ಜಾಸ್ತಿ. ಯಾಕೆ ಅಂತಂದರೆ ಅವ್ರದ್ದು ಏನೇ ಇದ್ರೂ ಎಲ್ಲ ಬಿಟ್ಟು ಬಂದು ಯಜಮಾನ್ರನ್ನ ನೋಡಿಕೊಂಡು ಅಷ್ಟು ದಿವಸ ಇದ್ದಂಥ ದಿನಗಳನ್ನ ನಾನು ನೋಡಿದ್ದೀನಿ. ಹಾಗಾಗಿ ಪಕ್ಕ ಅಭಿಮಾನ ಅಂದರೆ ಅಭಿಮಾನ. ಕರ್ಕೊಂಡು ಹೋಗಿದ್ದಾರೆ, ಹೋಗಿದ್ದ ಕಡೆ ಅವ್ರಿಗೆ ಗೊತ್ತಿರೋ ಕಡೆಗೆ ಕರ್ಕೊಂಡು ಹೋಗಿದ್ದಾರೆ. ಆಮೇಲೆ ಕೆಲವು ಕಡೆಗೆ ಅಲ್ಲಿ ಇರೋಂಥ ಊರಿನಲ್ಲಿರೋಂಥವ್ರನ್ನ, ಈಗ ನಮಗೆ ಹತ್ರದಲ್ಲಿರೋಂಥವ್ರನ್ನ ಕೇಳ್ಕೊಂಡು ಯಾರಿಗೂ ಹೇಳ್ಬೇಡ ಅಂತೇಳು ಅಲ್ಲಿ ಹೋಗಿ ಬಂದ್ಬಿಡೋಣ ಅಂತ ಹೇಳಿರೋಂಥದ್ದು ತುಂಬ ಜಾಗ ಇದೆ. ಆ ಥರ ಎಲ್ಲಿ ಹುಬ್ಳಿಗೆ ಹೋಗಲಿ, ಮತ್ತು ಚಿತ್ರದುರ್ಗ ಹೋಗಲಿ, ಹೊಸಪೇಟೆ ಹೋಗಲಿ, ನಾವು ಎಲ್ಲಿಗೆ ಹೋದ್ರೂ ಬೇರೆ ಊರುಗಳಲ್ಲಿ ಹೋದಾಗ ಯಾವುದಾದ್ರೂ ಒಂದು ಪ್ಲೇಸಸ್ಗೆ ಹೋಗೋಕ್ಕಿಂತ ಮುಂಚೆನೇ ಹೇಳೋರು, ಚಲಪತಿ ಸ್ವಲ್ಪ ಅರ್ಜೆಂಟ್ ಅರಿಬೇರಿ ಇರೋದ್ರಿಂದ ಯಾರಿಗೂ ವಿಷಯ ತಿಳಿಸೋದು ಬೇಡ, ತಿಳಿಸಿದರೆ ಮತ್ತೆ ತಡ ಆಗುತ್ತದೆ ಅನ್ನೋದು. ನಮಗೆ ಲೇಟ್ ಆಗುತ್ತೆ, ಜರ್ನಿಗೆ ಲೇಟ್ ಆಗುತ್ತೆ, ಅಥವಾ ಶೂಟಿಂಗ್ ಲೇಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ಹೇಳಿದ್ದಾರೆ. ಅದಾದಮೇಲೆ ಕೋವಿಡ್ ರಿಲೀಫ್ ಆದಮೇಲೆ ಅಂತಲೂ ಹೇಳಿದ್ದಾರೆ, ಚಲಪತಿ ಹಿಂಗೆ ಬೇರೆ ಊರಿಗೆ ಹೋಗ್ತಾ ಇದ್ದೀವಲ್ಲ, ಅಲ್ಲಿ ಹೋಗ್ತಾ ಇರೋದು ವಿಷಯ ಏನು ಹೇಳೋಕ್ಕೆ ಹೋಗ್ಬೇಡ್ರಿ. ಯಾಕಂದರೆ ಇವಾಗ ಪ್ರೆಸೆಂಟ್ ಗುಂಪಾದರೆ ಎಲ್ರಿಗೂ ಹುಷಾರಿಲ್ಲದೆ ಆಗ್ತೈತೆ, ನಮ್ಮಿಂದ ಯಾರಿಗೂ ತೊಂದರೆ ಆಗೋದು ಬೇಡ ಅನ್ನೋ ಕಾರಣಕ್ಕಾಗಿ ಆ ಥರ ಹೇಳಿದ್ದಾರೆ.